ರಿಸರ್ವೇಷನ್ ಅಂತ ಹೇಳಿ ಒಂದಿಷ್ಟು ಎಜುಕೇಷನ್ದಲ್ಲಿ ಅಲ್ಲೇ ಇಲ್ಲೇ ಕೊಟ್ಟಂಗೆ ಮಾಡಿ ಕೈ ತೊಳ್ಕೊಳ್ಳುವಂಥ ಪ್ರಸಂಗ ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರ ಈ ಸಮೀಕ್ಷೆ ಏನದಲ್ಲ ಏನಪ್ಪ ಅಂತಂದ್ರೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾದಂಥ ಒಂದು ಸರ್ವೆ ಅದನ್ನು ಮಾಡಿಸುವಂಥದ್ದು ಇವತ್ತು ಭಾಳ ಅನಿವಾರ್ಯ ಐತಿ. ಮಾಡಿಸೋದಷ್ಟೇ ಅಲ್ಲ, ಅವ್ರಿಗೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಟು ಅವರ ಬದುಕೋದಕ್ಕೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು. ಈ ಸಮಾವೇಶದಲ್ಲಿ ವಿಶೇಷವಾಗಿ ಇವೆಲ್ಲ ವಿಷಯಗಳನ್ನು ಚರ್ಚೆ ಆಗುವ ಸಾಧ್ಯತೆಗಳು ಇವತ್ತು ಅದಾವ. ಆ ಹಿನ್ನೆಲೆಯಲ್ಲಿ ಈ ಒಂದು ನಮ್ಮಲ್ಲಿಯ ಒಂದು ಈ ವಿರೋಧ ಪಕ್ಷಗಳಾಗಿರ್ಬೋದು ಅಥವಾ ನಮ್ಮ BJP ಅವರಾಗಿರ್ಬೋದು ಯಾವ ನಿರ್ಣಯ ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ಅವರು ಈಗಾಗಲೇ ನಿಮ್ಗೆ ಗೊತ್ತದ ಮೋದಿಜಿಯವರು OBC ನಮ್ಮಲ್ಲಿ ಪ್ರಧಾನಿ ಅದರಂತವ್ರು ಹೇಳ್ತಾ ಇದ್ದಾರೆ, ನಾವು ಆಯಾ ಸಮುದಾಯಕ್ಕೆ ಆ ಪ್ರಮಾಣದಲ್ಲಿ ನಾವು ರಿಸರ್ವೇಷನ್ ನೀಡಿದ್ದೀವಿ ಅಂತ ಮಾತಾಡ್ತಾರೆ. ಆದರೆ ಯಾರೋ ಕೆಲವು ವ್ಯಕ್ತಿಗಳಿಗೆ ಮಂತ್ರಿ ಮಾಡೋದ್ರಿಂದ ಈ ಇಡೀ ಸಮುದಾಯ ಎತ್ತರಕ್ಕೆ ಏಳ್ತದೆ ಬೆಳೀತದೆ ಅಂತಲ್ಲ. ಯಾಕೆ ನಮ್ಮ ದೇಶದಲ್ಲೇ ನಿಮ್ಗೆ ಗೊತ್ತದ ಇಂದಿರಾ ಗಾಂಧಿಯವರು ಪ್ರಧಾನಿ ಆದರು, ಆದರೆ ನಮ್ಮ ದೇಶದ ಇಡೀ ಸ್ತ್ರೀ ಸಮುದಾಯ ಎಲ್ಲ ಏನಪ್ಪ ಅಂತಂದ್ರೆ ಶೋಷಣೆಯಿಂದ ಮುಕ್ತ ಆಯ್ತೀನೋ, ಅವ್ರ ಪರಿಸ್ಥಿತಿ ಭಾಳ ಎತ್ತರಕ್ಕೆ ಹೋಯ್ತೀನೋ ಅಂತ. ಕೆಲವು ಮುಂದುವರೆದ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು ಒಳ್ಳೆಯದಾಗಿರ್ಬೋದು, ಆದರೆ ಬಹುಸಂಖ್ಯಾತರು ಇವತ್ತಿಗೂ ಸಹಿತ ಇನ್ನೂ ಭಾಳಷ್ಟು ಗುಲಾಮಗಿರಿ ಮನೋಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಪೂರ್ಣ ಎಜುಕೇಷನ್ ಇಲ್ಲದಕ್ಕಾಗಿ, ಅವರಿಗೆ ದುಡಿಯೋ ಅವಕಾಶಗಳಿಲ್ಲದಕ್ಕಾಗಿ ಇವತ್ತು ಒದ್ದಾಡದ ಸ್ಥಿತಿ ಈ ದೇಶದಲ್ಲಿ ನೋಡ್ತಾ ಇದ್ದೀವಿ. ಶೋಷಣೆ ಅಂದಾಗ ನಾವು ಅನ್ಬೋದಿಲ್ಲ, ಗಂಡ್ಮಕ್ಳು ಶೋಷಣೆ ಆಕೈತ್ರಿ ಅನ್ನೋಂಥ ಮಾತು ಕೆಲವೊಬ್ಬರು ಜೋಕ್ ಮಾಡಿ ಹೇಳ್ತಾ ಇರ್ತಾರೆ. ಆದರೆ ಏನಪ್ಪ ಅಂದ್ರೆ ವಾಸ್ತವ ಏನಪ್ಪ ಅಂತಂದ್ರೆ ಎಲ್ಲೇ ಇದ್ದರೂ ಆಲ್ ಓವರ್ ಇಂಡಿಯಾದಲ್ಲಿ ಹೆಣ್ಮಗಳು ಗಂಡಿನಿಗಿದ್ದು ಕಡಿಮೆಪ್ಪ ಅನ್ನುವಂಥ ಧೋರಣೆ ನಮ್ಮಲ್ಲಿ ಇದಾವೆ ಅನ್ನೋದು ಮಾತು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ತಪ್ಪಿಸೋಕ್ಕೂ ಆಗೋದಿಲ್ಲ. ಹೀಗಾಗಿ ಇವರ ಬೇಡಿಕೆಗಳು ಈ ಒಂದು ಕಾಂತರಾಜ್ ರಿಪೋರ್ಟದ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒತ್ತಡ ಇವತ್ತು ಇವ್ರಿಗೆ ಅನಿವಾರ್ಯವಾದ. ಮತ್ತು ಇದನ್ನು ಮೋಸ್ಟ್ಲಿ ಸಿದ್ದರಾಮಯ್ಯವ್ರಂತೆ ಅದು ಅನುಷ್ಠಾನಗೊಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದನ್ನು ಬಹಿರಂಗಪಡಿಸೋದು ಮಾತ್ರ ಸಾಧ್ಯತೆಗಳು ಭಾಳ ಇದ್ದಾವೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೀಗ ಚುನಾವಣೆ ಭಾಳ ಮುಖ್ಯ ಅದ, ಚುನಾವಣೆ ಗೆಲ್ಲಬೇಕಾಗಿದೆ ಮತ್ತು ಅವ್ರು ಓಟ್ ಹೆಚ್ಚಾವಂತೂ ಅವ್ರಿಗೆ ಗೊತ್ತಾಗಿದೆ ಈಗಾಗಲೇ. ಅದಕ್ಕೆ ನಾವು ಅದನ್ನು ಘೋಷಣೆ ಮಾಡಿ ಅವ್ರಿಗೆ ನಾವು ಇಂತಿಷ್ಟೆಲ್ಲ ಕೊಡ್ತೀವಪ್ಪ ಮಾಡ್ತೀವಿ ಅನ್ನೋಂಥ ಒಂದು ಏನೋ ಒಂದು ಮಾಡುವಂಥದ್ದು ಅಥವಾ ಅದು ಘೋಷಣೆ ಮಾಡಿದ ಒಂದು ಸಾಧನೆ ಅನ್ನುವರಂಗೆ ಆ ಸಮುದಾಯದ ಸಹಿತ ಓಟ್ಗಳನ್ನು ಪಡೆಯುವಂಥ ಒಂದು ರಾಜಕೀಯ ಕಾರ್ಯಾಚರಣೆ ಇದಾಗಿದೆ. ಹೀಗಾಗಿ ಈ ಒಂದು ಶೋಷಿತರ ಈ ಒಂದು ಜಾಗೃತಿ ಸಮಾವೇಶ ಈ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೂಪ ಪಡಿತೈತಿ, ಎಷ್ಟು ರೀತಿಯಲ್ಲಿ ಈ ಒಂದು ಸಿದ್ದರಾಮಯ್ಯರ ಆಡಳಿತಕ್ಕಾಗಿರ್ಬೋದು ಅದು ಸರ್ಕಾರಕ್ಕಾಗಿರ್ಬೋದು ಎಷ್ಟು ಹೆಲ್ಪ್ ಆಗ್ತೈತಿ ಅನ್ನೋದನ್ನು ಎಲ್ಲರೂ ಕಾದು ನೋಡ್ಬೇಕಾಗ್ಯದ. ಯಾಕಂತಂದ್ರೆ ಇವತ್ತು ನಮ್ದು ಏನಾಗಿದೆ ಪರಿಸ್ಥಿತಿಪ್ಪ ಅಂದರೆ ಎಲ್ಲನೂ ರಾಜಕೀಯ ಸಲುವಾಗಿ ಮಾಡುವಂಥ ಪ್ರಸಂಗ ಬಂದದ. ಆದರೆ ಏನೂ ಆಗಲಿ ಕಡೆಗೆ ಆ ರಾಜಕೀಯ ಸಲುವಾಗಿ ಆದರೂ ಅಟ್ಲೀಸ್ಟ್ ಆ ಜನರಿಗೆ ಸಮಾನತೆ ಕೊಡೋದಾಗಲಿ ಮತ್ತೇನು ಮಾಡುವಂಥ ಒಂದು ವ್ಯವಸ್ಥೆ ಪ್ರಯತ್ನ ಅಲ್ಲಿ ನಡೆದಿದ್ದನ್ನು ನೋಡಿದ್ರೆ ಒಂದು ರೀತಿ ಇದು ಏನಪ್ಪ ಅಂದರೆ ಸಿದ್ದರಾಮಯ್ಯವ್ರಿಗೆ ಬಲನೂ ಆಗ್ಬೋದು ಮತ್ತು ಅದೇ ಕಾಲಕ್ಕೆ ಮುಂದುವರೆದ ಜಾತಿಗಳನ್ನು ಸಹಿತ ಇದನ್ನು ಇನ್ನಷ್ಟು ದೂರ ತಳ್ಳುವಂಥ ಪ್ರಯತ್ನ ಮಾಡ್ಬೋದು. ಏನೂ ಆಗಲಿ ಸಮಾವೇಶ ನೋಡೋದು ಅದೇನು ಇವತ್ತು ಆಗ್ತದೆ ನೋಡೋಣ, ಸಾಯಂಕಾಲ ಗೊತ್ತಾಗಿ ಆಗ್ತದೆ ಏನು ತೆಗೆದುಕೊಳ್ತಾರಂತೆ. ಬಟ್ ಅವು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ತಾವ, ಯಾವ ಮಟ್ಟಕ್ಕೆ ಅನುಷ್ಠಾನಗೊಳ್ತಾವ ಅನ್ನೋ ಸಹಿತ ಅಷ್ಟ ಪ್ರಶ್ನಾರ್ಹ ಅಂತ. ಯಾಕಂದರೆ ಇಲ್ಲಿವರೆಗೆ ಅನೇಕ ನಮ್ಮಲ್ಲಿ ಮೀಸಲಾತಿ ತೆಗೆದುಕೊಂಡತ್ತೀವಿ, ಮತ್ತೇನೋ ಮಾಡೋದು ಎಲ್ಲ ಮಾಡಿದ್ರು ಸಹಿತ ಅವು ಮೀಸಲಾತಿಗಳು ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದ್ದಾವೆ ಅನ್ನೋದನ್ನು ಸಮೀಕ್ಷೆನೂ ಮಾಡಬೇಕಾಗಿತ್ತು ಇವತ್ತು. ಯಾಕಂತಂದ್ರೆ ಈ ಜಾತಿಗಳ ಹೆಸರಲ್ಲಿ ನೀಡುತ್ತಿರುವಂಥ ಮೀಸಲಾತಿಯಿಂದಾಗಿ ಮೊದಲನೇದಾಗಿ ಏನಾಗಿದೆಪ್ಪ ಅಂದರೆ ಇವತ್ತು ಸರ್ಕಾರಿ